ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, KPSC ಅವರು ತಾವೇ ತೋಡಿರುವಂಥ ಕೆಡ್ಡಕ್ಕೆ ತಾವೇ ಬೀಳೋ ರೀತಿ ಒಂದೊಂದೇ ತಮ್ಮ ಮೇಲೆ ಇರುವಂಥ ಆರೋಪಗಳನ್ನು ಅವರೇ ಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ. ಅದು ಹೇಗೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ, ನಿನ್ನೆ ಅಷ್ಟೇ KPSC ಕಾರ್ಯದರ್ಶಿಯವರು ಎಕ್ಸ್ ಖಾತೆಯಲ್ಲಿ ತಮ್ಮ ಒಂದು ಪೇಪರ್ ಟ್ರಾನ್ಸ್ಲೇಷನ್ ಅಂದರೆ KS ಪೂರ್ವಭಾವಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಭಾಷಾಂತರ ವಿವಾದಕ್ಕೆ ಸಂಬಂಧಪಟ್ಟಾಗಿ ಏನೆಲ್ಲ ತೊಂದರೆ ಆಗಿತ್ತು, ಸೊ ಅದಕ್ಕೆ ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಒಂದು ಲೆಟರನ್ನು ಹಾಕಿದರು. ಸೊ ಆ ಲೆಟ್ರಲ್ಲಿ ಹೇಳಿದರು, ನಾವು ಯಾವುದೇ AI ಬಳಸಿ ಅಥವಾ ಗೂಗಲ್ ಟ್ರಾನ್ಸ್ಲೇಷನ್ ಮಾಡಿಲ್ಲ ಅಂತ. ಬಟ್ ಗೂಗಲ್ ಟ್ರಾನ್ಸ್ಲೇಷನ್ ಮಾಡಿಲ್ಲ ಅನ್ನೋದಕ್ಕೆ ಯಾವುದೇ ಪೂರಕವಾದಂಥ ವಿಚಾರಗಳನ್ನು ಯಾವ ಭಾಷಾಂತರಕಾರರಿಂದ ಮಾಡಿಸಿದ್ದೀವಿ ಅದೇನಿಲ್ಲ. ಬಟ್ ಈಗ ಗೂಗಲ್ ಟ್ರಾನ್ಸ್ಲೇಷನಲ್ಲಿ ಆ ಕ್ವಶನ್ ಪೇಪರ್ನ ಹಾಕಿ ನೋಡಿದಾಗ ಆ್ಯಸ್ ಇಟ್ ಈಸ್ ಅದು ಗೂಗಲಿಂದನೇ ಟ್ರಾನ್ಸ್ಲೇಟ್ ಮಾಡಿರೋದು, AI ಟ್ರಾನ್ಸ್ಲೇಟ್ ಮಾಡಿರೋದು ಗೊತ್ತಾಗ್ತಾ ಇದೆ. ಸೊ ಅದರ ಜೊತೆ ಇನ್ನೊಂದು ಇಂಪಾರ್ಟೆಂಟು, ಅವರು ಆ ಲೆಟರ್ನ ಪೋಸ್ಟ್ ಮಾಡಿದಾರಲ್ಲ ಎಕ್ಸ್ ಖಾತೆಯಲ್ಲಿ, ಅಲ್ಲಿ ಕಮೆಂಟನ್ನು ಮೀನ್ಸ್ ನಾವು ರಿಪ್ಲೈ ಮಾಡೋದನ್ನು ಆಫ್ ಮಾಡಿದ್ದಾರೆ. ಸೊ ಯಾಕೆ ಅಂತ, ರಿಪ್ಲೈ ಮಾಡೋದಕ್ಕೆ ಬೇಡವಾ ಅಂತ, ಯಾರು ವಿದ್ಯಾರ್ಥಿಗಳೇನು ಹೇಳಬಾರ್ದು ಅಂತನಾ, ಅಥವಾ ನಾವು ಮಾಡಿರೋದೇ ಸರಿ, ನಾವು ಹೆಂಗೆ ಮಾಡ್ತೀವೋ ಅದೇ ರೂಲ್ಸು, ನೀವು ಅದನ್ನು ಸುಮ್ಮನೆ ಫಾಲೋ ಮಾಡ್ಕೊಂಡು ಹೋಗಿ ಅಂತನಾ, ಏನಿದು ಧೋರಣೆ ಅನ್ನೋದು ಗೊತ್ತಾಗ್ತಿಲ್ಲ. ಸೊ ಅದರ ಜೊತೆ ಈಗ ಆಲ್ರೆಡಿ ಎಲ್ಲರೂ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದಾರೆ, ಹೋರಾಟ ಮಾಡೋಣ ಅಂತ ಹಲವಾರು ವಿದ್ಯಾರ್ಥಿಗಳು ನಮಗೂ ಕೂಡ ಕಮೆಂಟಲ್ಲಿ ಹೇಳ್ತಾ ಇದ್ದೀರಾ. ಬಟ್ ಹೋರಾಟದಲ್ಲಿ ವಿಚಾರದಲ್ಲಿ ಈ ಬಾರಿ ಒಂದು ದಿಟ್ಟ ಹೆಜ್ಜೆ ಇಡಲೇಬೇಕಾಗತ್ತೆ. ಸುಮ್ಮನೆ ಕಳೆದ ಬಾರಿ ಆದಂಗೆ ಹೋರಾಟ ಆದರೆ ಏನೂ ಯೂಸ್ ಇಲ್ಲ. ಇಲ್ಲಿ ನಾವೀಗ ಎರಡು ರೀತಿಯಲ್ಲಿ ನ್ಯಾಯವನ್ನು ಪಡ್ಕೊಳ್ಳೋದಕ್ಕೆ ಹೋರಾಡ್ಬೋದು. ಒಂದು ಕಾನೂನಾತ್ಮಕವಾಗಿ, ಇನ್ನೊಂದು ಈ ರೀತಿ ಹೋರಾಟ ಮಾಡೋದು. ಕಾನೂನಾತ್ಮಕವಾಗಿ ನಾವು ಹೋಗೋದಾದರೆ, ಈ ಪ್ರಶ್ನೆ ಪತ್ರಿಕೆ ಅವೈಜ್ಞಾನಿಕವಾಗಿ ಸೆಟ್ ಮಾಡಿದ್ದಾರೆ, ಮೊದಲದು ಸಿಲೆಬಸ್ ಪ್ರಕಾರ ಇಲ್ಲ. ಆ್ಯಂಡ್ ಈ ವಿಚಾರದಲ್ಲಿ ಹಲವಾರು ರಾಜ್ಯಗಳಲ್ಲಿ ಇದೇ ರೀತಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ವಿರುದ್ಧ ಕೇಸ್ ಹಾಕಿ ಗೆದ್ದಂಥ ಉದಾಹರಣೆ ಇವೆ. ಬಟ್ ಅದು ತುಂಬ ಸಮಯವನ್ನು ತೆಗೆದುಕೊಳ್ಳುತ್ತೆ. ಇವರೇನಾದರೂ ಅಷ್ಟೊತ್ತಿಗೆ ಫಲಿತಾಂಶವನ್ನು ಬಿಡೋದಕ್ಕೆ ತಯಾರಿ ಮಾಡಿಬಿಡ್ತಾರೆ. ಆ್ಯಂಡ್ KITಯಲ್ಲಿ ಈ ವಿಚಾರದ ಬಗ್ಗೆ ನಮ್ಗೆ ಯಾವುದೇ ನಂಬಿಕೆ ಇಲ್ಲ. ಕಾರಣ KIT ಹಿಂದೆ ನಮಗೆ ಯಾವ ರೀತಿ ವರ್ತನೆ ಮಾಡಿದೆ ಅನ್ನೋದು ಗೊತ್ತಿದೆ. ಸೊ ಇನ್ನು ಕಾನೂನಾತ್ಮಕವಾಗಿ ಕೂಡ ನಮಗೆ ತುಂಬ ಪ್ರಬಲ ಸಾಕ್ಷ್ಯಗಳು ಬೇಕು, ಎವಿಡೆನ್ಸ್ ಬೇಕು, ಎಲ್ಲವನ್ನು ಹೋರಾಟ ಮಾಡೋದಕ್ಕೆ ಸಿದ್ಧರಿರಬೇಕು, ತುಂಬ ಹಣಕಾಸಿನ ಅಗತ್ಯ ಎಲ್ಲ ಇರುತ್ತೆ. ಸೊ ಅದು ಓಕೆ, ಅದೇನೋ. ಬಟ್ ಈಗ ಉಳಿದಿರೋ ಆಪ್ಷನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಆಧಾರಾಗಿ ಹೋರಾಟ ಮಾಡೋದು. ಸೊ ಇದಕ್ಕೂ ಕೂಡ ಅಷ್ಟೇ ತುಂಬ ಜನರ ಬೆಂಬಲ ಬೇಕು, ವಿದ್ಯಾರ್ಥಿಗಳ ಜೊತೆ ಬೇರೆ ಬೇರೆ ಕನ್ನಡ ಪರ ಸಂಘಟನೆಗಳು ಎಲ್ಲವೂ ಕೂಡ. ಆ್ಯಂಡ್ ಇದು ಕೂಡ ಸಕ್ಸಸ್ ಆಗಬೇಕು ಅಂದರೆ ಆದಷ್ಟು ಬೇಗನೆ ಈ ಕೆಲಸವನ್ನು ಕಾರ್ಯಪ್ರವೃತ್ತರಾಗಿ ಮಾಡಲೇಬೇಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ. ಆ್ಯಂಡ್ ತುಂಬ ಜನ ನನಗೆ ಕೇಳ್ತಾ ಇದ್ರಿ, ನೀವು KS ಆಸ್ಪಿರೆಂಟು ನೀವು, ಅಥವಾ ನೀವೇನೋ ಓದ್ತಾ ಇದ್ದೀರೋ, ಇನ್ನೇನೋ ಮಾಡ್ತಾಯಿದ್ರಿ, ನಿಮಗೆಲ್ಲ ಯಾಕೆ ಬೇಕಿದೆಯಲ್ಲ ಈ ವಿಚಾರದಲ್ಲಿ, ಯಾಕೆ ನೀವು ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದೀರಾ, ನಿಮ್ಮ ಫ್ಯೂಚರ್ ನೋಡ್ಕೊಳ್ಳಿ ಅಂತ. ಸೊ ನನ್ನ ಫ್ಯೂಚರ್ ಹೇಳ್ತೀನಿ ಇಷ್ಟೇ, ಈ ಬಾರಿ ಆದರೂ ನಾವು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ರದ್ದೇನಾದರೂ ಒಂದು ತಕ್ಕ ಮಟ್ಟಿಗೆ ಒಂದು ಸುಧಾರಣೆ ಆದರೆ ಮುಂಬರುವ ನಾವೇ ಬರೆಯುವಂಥ ಎಕ್ಸಾಮ್, ಈಗ ಆಲ್ರೆಡಿ ನಿನ್ನೆ SR ವರ್ಡಲ್ಲಿ ನೋಡಿರ್ತೀರ, ನೆಕ್ಸ್ಟ್ ಏನೋ KS ನೋಟಿಫಿಕೇಷನ್ ಆಗುತ್ತಂತ ಇರೋದನ್ನೇ ಈಗ ಇವರು ಸರಿಪಡಿಸ್ತಿಲ್ಲ. ಬಟ್ ಆದರೆ ಅಲ್ಲಾದರೂ ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಕ್ವಶನ್ ಪೇಪರ್ ಬರಲಿ, ನೆಕ್ಸ್ಟ್ ಆದರೂ ಪಾರದರ್ಶಕವಾಗಿ ನೇಮಕಾತಿ ಆಗಲಿ ಅಂತಷ್ಟೇ. ಅದನ್ನು ಬಿಟ್ಟು ನಾವು ಬರೀ ನಮ್ಮ ಸ್ವಾರ್ಥ ನೋಡ್ಕೊಂಡು ನಾನೊಬ್ಬನ ಪಾಸಾಗಿ ಚೆನ್ನಾಗಿದ್ಬಿಟ್ರೆ ಸಾಕು, ಉಳಿದವ್ರು ಏನಾದರೂ ಆಗಲಿ ಅನ್ನೋದು ಬೇಡ. ಬಿಕಾಸ್ ಎಲ್ಲಿ ಏನೇ ಅನ್ಯಾಯ ಆದರೂ ಕೂಡ ಅದು ಇಂದಲ್ಲ ನಾಳೆ ನಮಗೂ ಕೂಡ ಆಗೇ ಆಗುತ್ತೆ. ಇವತ್ತು ಇಲ್ಲಾಗಿದೆ ಅಂದರೆ ನಾಳೆ ನೆಕ್ಸ್ಟ್ ನಮಗೂ ಆಗಬಹುದು. ಸೊ ಆ ಕಾರಣಕ್ಕಾಗಿ ಹೇಳ್ತಿರೋದಷ್ಟೇ. ಚೆನ್ನಾಗಿ ಸ್ಕೋರ್ ಮಾಡಿದವ್ರಿಗೆ ಪಾಸ್ ಆಗ್ತೀನಿ ಅನ್ನೋ ನಂಬಿಕೆ ಇರೋರಿಗೆ ನಾವು ಯಾವತ್ತೂ ನೆಗೆಟಿವ್ ಆಗಿ ಏನೂ ಮಾತಾಡಿಲ್ಲ. ಸೊ ನೀವು ಚೆನ್ನಾಗಿ ಎಕ್ಸಾಮ್ ಬರ್ತಿದ್ದೀರಾ, ಹ್ಯಾಪಿಯಾಗಿದ್ದೀರಾ, ಓಕೆ. ನೀವು ಮುಖ್ಯ ಪರೀಕ್ಷೆಗೆ ತಯಾರಿ ಮಾಡ್ತಾಯಿದ್ರೆ ಮಾಡಿ. ಬಟ್ ಈ ಒಂದು ಅನ್ಯಾಯದ ವಿರುದ್ಧ ಅಟ್ಲೀಸ್ಟ್ ಧ್ವನಿಗೂಡಿಸಿ, ಅದು ಪಾಸಿಟಿವ್ ಆಗುತ್ತೋ ನೆಗೆಟಿವ್ ಆಗುತ್ತೋ ಏನಾರು ಆಗಲಿ. ಬಟ್ ಒಂದಂತೂ ಸತ್ಯ, ಈ ಬಾರಿ ಆಗಿರುವಂಥ ಒಂದಿಷ್ಟು ಒಗ್ಗಟ್ಟು ವಿದ್ಯಾರ್ಥಿಗಳಿಗೆ ಮನವರಿಕೆ ಏನಾಗಿದೆಯಲ್ಲ KPSC ವಿಷಯದಲ್ಲಿ, ಇದು ಒಂದಲ್ಲ ಒಂದಿನ ಉಪಯೋಗಕ್ಕೆ ಬರುತ್ತೆ. ಸೊ ಆ ಕಾರಣಕ್ಕೆ ಎಲ್ಲಿವರೆಗೂ ಇದು ಈಗಿಂದ ಅಲ್ಲ, 2011, 17 ಅದರಿಂದ ಎಲ್ಲವೂ ಕೂಡ ಇದೇ ರೀತಿ ನಡ್ಕೊಂಡ್ಬಂದಿತ್ತು. ಬಟ್ ಅವಾಗ ಏನೇ ಮಾಡಿದರೂ ಕೂಡ ಇದು ಇನ್ನೂ ಸುಧಾರಿಸಿಲ್ಲ. ಈಗಲಾದರೂ ಎಚ್ಚೆತ್ಕೊಳ್ಳದೆ ಹೋದರೆ ಮುಂದೆ ಕೂಡ ಭವಿಷ್ಯದಲ್ಲಿ ಇದೇ ಆಗುತ್ತೆ. ಆ ಕಾರಣಕ್ಕಾಗಿ ಅಷ್ಟೇ ಹೇಳ್ತಾ ಇರೋದು. ಸೊ ದಯವಿಟ್ಟು ಯಾರಿಗೆ ಇಷ್ಟ ಇದೆ ಅವ್ರು ಬನ್ನಿ, ಸಪೋರ್ಟ್ ಮಾಡಿ, ಇಲ್ಲಾಂದರೆ ಬೇಡ. ಅದರಲ್ಲಿ ಏನು ನಮಗೇನು ನಮ್ಮ ಸ್ವಾರ್ಥ ಸಾಧನೆ ಏನಿಲ್ಲ, ನಾನು ಒಬ್ಬನಿಗೋಸ್ಕರ ಅಥವಾ ಇನ್ಯಾರಿಗೋಸ್ಕರ ನೀನು ಮಾಡ್ತಾ ಇರೋದಲ್ಲ, ಎಲ್ಲರಿಗೋಸ್ಕರನೇ. ಸೊ ಆ ಕಾರಣಕ್ಕಾಗಿ ಎರಡು ರೀತಿಯ ಹೋರಾಟ, ಒಂದು ಕಾನೂನಾತ್ಮಕವಾಗಿ, ಒಂದು ಸಂಘಟನಾತ್ಮಕವಾಗಿ ಹೋರಾಟ, ಈ ಎರಡರಲ್ಲೂ ಕೂಡ ತುಂಬ ಬೆಂಬಲಗಳ ಅವಶ್ಯಕತೆ ಇದೆ. ಸೊ ನೋಡೋಣ. ಬಟ್ KPSC ಮಾತ್ರ ತನ್ನ ಸಮರ್ಥನೆಯನ್ನು ಆ್ಯಸ್ ಇಟ್ ಈಸ್ ಮುಂದುವರಿಸಿದೆ. ಇವತ್ತು ಯಾರೋ ಒಬ್ಬ ಅಭ್ಯರ್ಥಿ KPSC ಕಾಲ್ ಮಾಡಿ ವಿಚಾರ ಕೇಳಿದ್ದಕ್ಕೆ, ನೀವು ಗ್ರ್ಯಾಜುಯೇಷನ್ ಮಾಡ್ಕೊಂಡಿದ್ರೆ ಒಂದು ಸಿಂಪಲ್ ಇಂಗ್ಲೀಷ್ ಬರೋಲ್ವ ನಿಮಗೆ ಅಂತೇನೋ ಹೆಲ್ಪ್ಲೈನಲ್ಲಿ ಕೇಳಿದ್ರಂತೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಅವ್ರಿಗೆ ಕಷ್ಟ ಅರ್ಥ ಆಗಬೇಕಲ್ವ. ಪ್ರಶ್ನೆ ಪತ್ರಿಕೆನ ಅವ್ರಿಗೆ ಕೊಟ್ಟು ಒಂದು ಸಲ ಓದಿಸ್ಬೇಕು, ಕೂರಿಸಿ ಅವರಿಗೆ ಒಂದು 2 hours ಎಕ್ಸಾಮ್ಸ್ ಹಾಲಲ್ಲಿ ಕೂರಿಸಿ ಟೈಮ್ ಕೊಟ್ಟು ಈ ಎಕ್ಸಾಮ್ ಪೇಪರ್ನ ನೀವು ಓದಿ ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಬೇಕು. ಬಿಕಾಸ್ ಅದು ಅನುಭವಿಸಿದವ್ರಿಗೆ ಮಾತ್ರ ಆ ಕಷ್ಟ ಗೊತ್ತಿರುತ್ತೆ. ಸೊ ನೋಡೋಣ ಇದೇನೇನಾಗುತ್ತೆ ನೆಕ್ಸ್ಟು ಅಂತ. ಇವತ್ತು ಸಂಜೆ ಮತ್ತೆ ಇದ್ರ ಬಗ್ಗೆ ಅಪ್ಡೇಟ್ ತಿಳಿಸ್ತೀನಿ ಅಂತ ಹೇಳ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.